Hello, dear students. Today, let us learn one more poem, When You Are Old. When You Are Old is an autobiographical, bittersweet love poem written by the modernist poet W.B. Yeats. Let us know briefly about the poet W.B. Yeats. ಈ ಒಂದು ವೆನ್ ಯು ಆರ್ ಓಲ್ಡ್ ಅನ್ನುವಂತಹ ಪದ್ಯ W.B. Yeats ಆಧುನಿಕ ಕವಿ W.B. Yeatsಯಿಂದ ಬರೆಯಲ್ಪಟ್ಟಿರುವಂಥದ್ದು. ಇದು ಒಂದು W.B. Yeatsನ ಜೀವನಕ್ಕೆ ಅಥವಾ ಅವನ ಜೀವನದ ಅನುಭವವನ್ನು ಹೊಂದಿರುವಂತಹ ಒಂದು ಪ್ರೇಮ ಕವಿತೆಯಾಗಿದೆ. W.B. Yeats means William Butler Yeats. W.B. Yeats is an Irish poet and a nationalist. ಒಬ್ಬ ಐರ್ಲೆಂಡ್ನ ಒಬ್ಬ ಕವಿಯೂ ಕೂಡ ಹೌದು ಮತ್ತು ಒಬ್ಬ ದೇಶದ ಪರವಾಗಿ ಹೋರಾಟ ಮಾಡಿದಂತಹ ವ್ಯಕ್ತಿಯೂ ಕೂಡ ಹೌದು. He is one of the foremost figures of 20th century literature. 20ನೇ ಶತಮಾನದ ಸಾಹಿತ್ಯ ಏನಿದೆಯೋ ಅದರಲ್ಲಿ ಮುಂಚೂಣಿಯಲ್ಲಿರುವಂತಹ ಸಾಹಿತಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. He is the greatest poet in the English language of the 20th century. 20ನೇ ಶತಮಾನದ ಇಂಗ್ಲೀಷ್ ಭಾಷೆಯ ಸಾಹಿತ್ಯ ಏನಿದೆಯೋ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಒಬ್ಬ ಶ್ರೇಷ್ಠ ಕವಿಯಾಗಿದ್ದಾರೆ W.B. Yeats. He is among the great love poets of the world. ಜಗತ್ತಿನ ಶ್ರೇಷ್ಠ ಪ್ರೇಮ ಕವಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. And he is always remembered for his love poems. He was one of the founders of Abbey Theatre in Dublin. ಡಬ್ಲಿನಲ್ಲಿ ಸ್ಥಾಪಿಸಿದಂತಹ ಅಬ್ಬೆ ಥಿಯೇಟರ್ ಅನ್ನುವ ಸ್ಥಾಪಕರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. He was awarded the Nobel Prize for Literature in 1923. 1926ರಲ್ಲಿ ಇವರ ಸಾಹಿತ್ಯಕ್ಕಾಗಿ ಇವರಿಗೆ ನೋಬೆಲ್ ಪ್ರೈಸನ್ನು ಕೂಡ ಕೊಡಲಾಗುತ್ತೆ. He wrote a preface to ಗೀತಾಂಜಲಿ written by Tagore. ರವೀಂದ್ರನಾಥ್ ಟ್ಯಾಗೂರ್ ಅವರು ಬರೆದಂತಹ ಗೀತಾಂಜಲಿ ಅನ್ನುವ ಕವನ ಸಂಕಲನಕ್ಕೆ ಮುನ್ನುಡಿಯನ್ನು ಬರೆದವರು W.B. Yeats ಆಗಿದ್ದಾರೆ. Yeats' unrequited love for Morgan is as famous as his poetry. W.B. Yeatsನ ಪೊಯೆಟ್ರಿ ಎಷ್ಟು ಪ್ರಸಿದ್ಧ ಇದೆಯೋ ಹಾಗೆ ಅವನು ಪ್ರೀತಿಸಿದಂತಹ ಇಷ್ಟಪಟ್ಟಂತಹ ತನ್ನ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ತಾನೆ ಮಾರ್ಗಾನ್ಗಳಲ್ಲಿ. ಅವಳು ಅದನ್ನು ಸ್ವೀಕಾರ ಮಾಡಲ್ಲ, ಒಪ್ಪಿಕೊಳ್ಳಲ್ಲ, ಅವನ ಪ್ರೀತಿಯನ್ನು ಹಿಂದಿರುಗಿಸಲ್ಲ, ಅವನ ಪ್ರಪೋಸಲನ್ನು ಅವಳು ತಿರಸ್ಕಾರ ಮಾಡ್ತಾಳೆ. ಸೊ ಅವನ ಕವಿತೆಗಳು, ಅವನ ಪದ್ಯಗಳು ಎಷ್ಟು ಪ್ರಸಿದ್ಧವಾಗಿದ್ದವೋ ಅವನ ಹಿಂದಿರುಗಿಸದ ಪ್ರೀತಿಯೂ ಕೂಡ ಏನಾಗಿದೆ ಅಷ್ಟೇ ಫೇಮಸ್ ಆಗಿದೆ ಅನ್ನುವಂಥದ್ದು. He draws the name of Morgan directly or indirectly in his most of the poems. ತನ್ನ ಹೆಚ್ಚಿನ ಪದ್ಯಗಳಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಏನು ಮಾಡ್ತಾನೆ, ಆ ಮಾರ್ಗಾನನ್ನು ಅವನು ಮೆನ್ಷನ್ ಮಾಡ್ತಾನೆ ಅನ್ನುವಂಥದ್ದು. When You Are Old is a poem selected from The Rose. ದ ರೋಸ್ ಅನ್ನುವಂತಹ ಕವನ ಸಂಕಲನದಿಂದ ಆಯ್ಕೆ ಮಾಡಲ್ಪಟ್ಟಂತಹ ಒಂದು ಪದ್ಯ ಯಾವುದು ಅಂತ ಹೇಳಿದ್ರೆ ವೆನ್ ಯು ಆರ್ ಓಲ್ಡ್ ಆಗಿದೆ. ಸ್ವಲ್ಪ ಈ ಪದ್ಯ ಅಥವಾ ಈ W.B. Yeats ಅವನ ಪ್ರಿಯತಮೆ
ಅವನು ಇಷ್ಟಪಟ್ಟಂತಹ ಪ್ರೀತಿಸಿದಂತಹ ಮಾಡ್ ಗಾನ್ ಏನಿದ್ದಾಳೆ, ಸೊ ಅವರ ಒಂದು ಹಿನ್ನೆಲೆಯನ್ನು ನೋಡೋಣ. ಲೆಟ್ ಅಸ್ ಹ್ಯಾವ್ ಎನ್ ಐಡಿಯಾ ಅಬೌಟ್ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಪೋಯಮ್. ಸೊ ಇಟ್ ಈಸ್ W.B. Yeats. W.B. Yeats was infatuated by Maud Gonne. ಮಾಡ್ ಗಾನಳಿಗೆ ಅವನೇನಾಗಿದ್ದ, ಆಕರ್ಷಿತನಾಗಿದ್ದ, ಅವಳನ್ನು ತುಂಬ ಪ್ರೀತಿಸ್ತಾ ಇದ್ದ. ಸೊ ಹಿ ಪ್ರಪೋಸ್ಡ್ ಹಿಸ್ ಬಿಲವೆಡ್, ಅವಳಿಗೆ ತುಂಬ ಸಾರಿ ತನ್ನ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ತಾನೆ. ಮಾಡ್ ಗಾನ್ ಮೆನಿ ಟೈಮ್ಸ್, ತುಂಬ ಸಾರಿ ಅವಳಲ್ಲಿ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ತಾನೆ. ಮಾಡ್ ಗಾನ್ ವಾಸ್ ಅ ಪಾಪ್ಯುಲರ್ ಆಂಗ್ಲೋ ಐರಿಷ್ ಆ್ಯಕ್ಟ್ರೆಸ್. ಅವಳು ಒಬ್ಬ ಆಂಗ್ಲೋ ಐರಿಷ್ ಜನಪ್ರಿಯ ನಟಿಯಾಗಿದ್ಲು. ಎ ಫೆಮಿನಿಸ್ಟ್, ಸ್ತ್ರೀಯರ ಪರವಾಗಿ ಹೋರಾಟ ಮಾಡ್ತಕ್ಕಂಥವಳಾಗಿದ್ಲು. ಆ್ಯಂಡ್ ಎ ನ್ಯಾಷನಲಿಸ್ಟ್, ಒಬ್ಬ ಹೋರಾಟಗಾರ್ತಿ ಕೂಡ ಅವಳಾಗಿದ್ಲು. ಶಿ ಹಾನೆಸ್ಟ್ಲಿ ರಿಜೆಕ್ಟೆಡ್ ಹೀಸ್ ಪ್ರಪೋಸಲ್. ಇವನೆಷ್ಟು ಪ್ರಾಮಾಣಿಕವಾಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೋ ಅಷ್ಟೇ ಪ್ರಾಮಾಣಿಕವಾಗಿ ಅವಳು ಇವನ ಪ್ರಪೋಸಲನ್ನು, ಪ್ರೀತಿಯ ಪ್ರಸ್ತಾವನೆಯನ್ನು ಅವಳು ತಿರಸ್ಕಾರ ಮಾಡ್ತಾಳೆ. ಬದಲಾಗಿ ಶಿ ಮ್ಯಾರಿಡ್ ಮೇಜರ್ ಜಾನ್ ಮೆಕ್ಬ್ರೈಡ್. ಸ್ವಾತಂತ್ರ್ಯದ ಹೋರಾಟದಲ್ಲಿ ತಮ್ಮ ದೇಶಕ್ಕಾಗಿ ಏನು ಹೋರಾಟ ಮಾಡ್ತಾ ಇರ್ತಾರೋ ಅವರಲ್ಲಿ ಜಾನ್ ಮೆಕ್ಬ್ರೈಡ್ ಕೂಡ ಒಬ್ಬ ಆಗಿರ್ತಾನೆ. ಅವನನ್ನು ಈ ಮಾಡ್ ಗಾನ್ ಮದುವೆ ಆಗ್ತಾಳೆ. ಈವನ್ ಹಿ ಆಸ್ಕ್ಡ್ ಮಾಡ್ ಗಾನ್ಸ್ ಡಾಟರ್ ಇಸಾಲ್ಟ್ ಗಾನ್ ವೆನ್ ಶಿ ವಾಸ್ 21 years old. ತುಂಬ ಸಾರಿ ಮಾಡ್ ಗಾನ್ಗಳಲ್ಲಿ ತಮ್ಮ ಪ್ರೇಮ ನಿವೇದನೆ ಹೇಳಿಕೊಳ್ತಾನೆ. ಅವಳು ತುಂಬ ಸಾರಿ ತಿರಸ್ಕಾರ ಮಾಡ್ತಾಳೆ. ಆದರೆ ಅವಳ ಮಗಳು ಇಸಾಲ್ಟ್ ಗಾನ್ 21 ವರ್ಷದವಳಿರುವಾಗ, ಸರಿಸುಮಾರು ಇವನಿಗೆ 50ರಷ್ಟು ವಯಸ್ಸಾಗಿರುತ್ತೆ. ಅವಾಗ ಅವನೇನು ಮಾಡ್ತಾನೆ, ಅವಳಿಗೆ ಮದುವೆ ಆಗಲಿಕ್ಕೆ ಕೇಳಿಕೊಳ್ತಾನೆ. ಈವನ್ ಹಿ ಆಸ್ಕ್ಡ್ ಮಾಡ್ ಗಾನ್ಸ್ ಡಾಟರ್ ಇಸಾಲ್ಟ್ ಗಾನ್, ಶಿ ಟು ರಿಜೆಕ್ಟೆಡ್ ಹಿಮ್. ಮಾಡ್ ಗಾನ್ಲ ಮಗಳು ಇಸಾಲ್ಟ್ ಗಾನ್ ಏನಿದ್ದಾಳೆ ಅವಳು ಕೂಡ ಏನು ಮಾಡ್ತಾಳೆ, ಅವನನ್ನು ತಿರಸ್ಕರಿಸ್ತಾಳೆ. ಈವನ್ ಹಿ ಹೋಪ್ಡ್ ದ್ಯಾಟ್ ಶಿ ಮೈಟ್ ರೀಮ್ಯಾರಿ ಹಿಮ್ ಆಫ್ಟರ್ ಹರ್ ಹಸ್ಬೆಂಡ್ಸ್ ಎಕ್ಸಿಕ್ಯೂಷನ್. ಮೇಜರ್ ಜಾನ್ ಮೆಕ್ಬ್ರೈಡನ್ನು ಗಲ್ಲಿಗೇರಿಸಲಾಗುತ್ತೆ ಅವನ ಸಾವಿನ ನಂತರ. ಸೊ ಮಾಡ್ ಗಾನ್ ಏನು ಮಾಡ್ಬೋದು, ಮನಸ್ಸು ಮಾಡ್ಬೋದು, ಅವನನ್ನು ಮದುವೆಯಾಗುವ ಮನಸ್ಸು ಮಾಡ್ಬೋದು ಅಂತ ಹೇಳಿ ಒಂದು ಆಶಯದಿಂದ ಕಾಯ್ತಾನೆ. ಇಟ್ ಡಿಡಂಟ್ ಹ್ಯಾಪನ್, ಅದು ಕೂಡ ಏನಾಗಲ್ಲ, ನಡೆಯಲ್ಲ. ಫೈನಲಿ ಹಿ ಮ್ಯಾರಿಡ್ ಜಾರ್ಜಿ ಹೈಡಿ ಲೇಸ್, 25 years old, at his age of 52. ಅವನು ಕೊನೆಗೆ ಅಂತಿಮವಾಗಿ ತನ್ನ 52ನೇ ವಯಸ್ಸಿನಲ್ಲಿ ಏನು ಮಾಡ್ತಾನೆ, ಸೊ ಜಾರ್ಜಿ ಹೈಡಿ ಲೀಸ್ ಅನ್ನುವಂತಹ 25 ವರ್ಷದ ಮಹಿಳೆಯನ್ನು ಮದುವೆ ಆಗ್ತಾನೆ. ಸೊ ಹಿಯರ್ ಈಸ್ ಆ್ಯನ್ ಇಮೇಜ್. ಇನ್ ದ ಇಮೇಜ್ ವಿ ಕ್ಯಾನ್ ಸಿ W.B. Yeats and Maud Gonne. Gonne constantly broke Yeats' heart. Constantly, continuously, every time he proposed, it was rejected by Maud Gonne. There are two lines taken from this poem, When You Are Old. One man loved the pilgrim's soul in you and loved the sorrows of your changing face. So it is the main theme, it is the main message that he wants to convey his beloved Maud Gonne. ಈ ಪದ್ಯದ ಮೂಲಕ ತನ್ನ ಪ್ರಿಯತಮೆಗೆ ಏನು ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದಾನೆ, ಏನು ಒಂದು ಸಂದೇಶವನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದಾನೆ, ಅದನ್ನು ಹೇಳುವಂತಹ ಈ ಪದ್ಯದ ಸಾಲುಗಳು ಆಗಿದ್ದಾವೆ. Let us see the poem When You Are Old. W. Yeats
The poem When You Are Old is written by W.B. Yeats, who writes this poem to caution or warn Morgan. ಮಾರ್ಗಾನಳಿಗೆ ಎಚ್ಚರಿಕೆಯನ್ನು ಕೊಡುವ ಸಲುವಾಗಿ, ಅವಳಿಗೆ ತಿಳಿ ಹೇಳುವ ಸಲುವಾಗಿ. ಮಾರ್ಗಾನ್ ಎಂಥವಳು ಅಂತ ಹೇಳಿದರೆ, ವಾರ್ನ್ ಮಾರ್ಗಾನ್ ಹೂ ಡಿಡಂಟ್ ರೆಸಿಪ್ರೋಕೇಟ್ ಹೀಸ್ ಲವ್ ಆ್ಯಂಡ್ ರಿಜೆಕ್ಟೆಡ್ ಎವ್ರಿ ಟೈಮ್ ಹೀ ಪ್ರಪೋಸ್ಡ್. ಪ್ರತಿ ಸಾರಿಯೂ ಕೂಡ ಅವನು ತನ್ನ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡಾಗ ಅದನ್ನು ತಿರಸ್ಕರಿಸಿದಂತಹ, ಅವನ ಪ್ರೀತಿಯನ್ನು ಹಿಂದಿರುಗಿಸದ, ಉತ್ತರಿಸದ, ತಿರಸ್ಕರಿಸಿದ ಕಾರಣಕ್ಕಾಗಿ ಏನು ಮಾಡ್ತಾ ಇದ್ದಾನೆ, ಅವಳನ್ನು ಎಚ್ಚರಿಸುವ ಸಲುವಾಗಿ, ಮನವರಿಕೆ ಮಾಡಿಕೊಡುವ ಸಲುವಾಗಿ, ನೀನು ಮುಂದೆ ಏನು ಮಾಡ್ತೀಯಾ, ಪಶ್ಚಾತ್ತಾಪ ಪಡ್ತೀಯ ಅಂತ ಹೇಳುವ ಸಲುವಾಗಿ ಈ ಪದ್ಯವನ್ನು ಅವನು ಬರಿತಾನೆ. ಔಟ್ ಆಫ್ ಫ್ರಸ್ಟ್ರೇಷನ್ ಆ್ಯಂಡ್ ಎಂಗ್ಸೈಟಿ he feels to convince her how she is going to regret later for neglecting his unconditional love. ಅವಳನ್ನು ತುಂಬ ಅಂದರೆ ತುಂಬ ಪ್ರೀತಿಸ್ತಾನೆ. ಅನ್ಕಂಡೀಷ್ನಲ್ ಆಗಿ, ಯಾವುದೇ ಕಂಡೀಷನ್ನು ಕೂಡ ಇಲ್ಲ, ಅಷ್ಟು ಅವಳನ್ನು ಅಗಾಧವಾಗಿ ಪ್ರೀತಿಸ್ತಾನೆ. ಅವನ ಅಗಾಧವಾದ ಪ್ರೀತಿಯನ್ನು ಅವಳೇನು ಮಾಡ್ತಾ ಇದ್ದಾಳೆ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಅವಳು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾಳೆ, ಅದಕ್ಕೋಸ್ಕರ ವ್ಯಥೆ ಪಡಬೇಕಾಗತ್ತೆ, ಪಶ್ಚಾತ್ತಾಪ ಪಡಬೇಕಾಗತ್ತೆ ಅನ್ನೋದನ್ನು ಅವಳಿಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದಾನೆ. ದ ಪೋಯೆಟ್ W.B. Yeats addresses his beloved at present at the time of writing this poem. ಈ ಪದ್ಯವನ್ನು ಬರಿತಾ ಇರುವಾಗ ವರ್ತಮಾನದಲ್ಲಿ ಅವಳಿಗೆ ಏನು ಮಾಡ್ತಾ ಇದ್ದಾನೆ, ಅವಳನ್ನು ಕುರಿತಾಗಿ, ಅವಳನ್ನು ಸಂಬೋಧಿಸಿ ಹೇಳ್ತಾ ಇದ್ದಾನೆ. ವಿಜುವಲೈಸಿಂಗ್ ಹರ್ ಅನ್ರಿಯಲ್ ಕಂಡೀಷನ್ ಇನ್ ಫ್ಯೂಚರ್. ಅವಳು ಭವಿಷ್ಯತ್ತಲ್ಲಿ ಇರಬಹುದಾದ ವಾಸ್ತವಿಕವಲ್ಲದ ಸ್ಥಿತಿಯನ್ನು ಅವನು ದೃಶ್ಯೀಕರಿಸಿಕೊಂಡು ಆ ಚಿತ್ರಣವನ್ನು ತನ್ನ ಕಣ್ಮುಂದೆ ತಂದುಕೊಂಡು ಅವಳಿಗೆ ಹೇಳ್ತಾ ಇದ್ದಾನೆ. ಅಂದರೆ ಭವಿಷ್ಯತ್ತನ್ನು ಕೂಡ ಇಲ್ಲಿ ಅವನು ಬಳಸ್ತಾ ಇದ್ದಾನೆ. ಆ್ಯಂಡ್ ಆಸ್ಕಿಂಗ್ ಹರ್ ರಿಮೆಂಬರ್ ಹರ್ ಪಾಸ್ಟ್. ಅವಳು ಭವಿಷ್ಯತ್ತಲ್ಲಿ ಹೀಗಿರುವಾಗ, ಅವಳು ಮುದುಕಿಯಾದಾಗ ಅವಳು ತನ್ನ ಭೂತಕಾಲವನ್ನು, ತನ್ನ ಯೌವನದ ದಿನಗಳನ್ನು ಅವಳು ನೆನೆಸ್ಕೊಳ್ಳುವಂತ ಹೇಳಿ ಅವನು ಕೇಳಿಕೊಳ್ತಾನೆ. ಸೊ ಹಿಯರ್ ದ ಪೋಯೆಟ್ effectively uses time frame of present, future and past. The main theme of this poem is unrequited love. ಅವನಿಗೆ ಮರಳದ, ಹಿಂದಿರುಗಿಸದ, ಒಪ್ಪಿಕೊಳ್ಳದ, ತಿರಸ್ಕರಿಸಿದ ಪ್ರೀತಿಯ ಬಗ್ಗೆ, ಪ್ರೀತಿ ಈ ಪದ್ಯದ ಮುಖ್ಯ ವಿಷಯ ಆಗಿದೆ. ಸೊ ಹಿಯರ್ ಈಸ್ an image of Morgan in old age. ಅವಳು ವಯಸ್ಸಾದಾಗ ಇದ್ದಂತಹ ಅವಳ ಇಮೇಜ್ ಇದು. ಆದರೆ ಅವಳು ವಯಸ್ಸಾದಾಗ ಹೇಗಿರ್ತಾಳೆ, ಹೇಗೆಲ್ಲ ಇರ್ಬೋದು ಅಂತ ಹೇಳಿಬಿಟ್ಟು ಅವನು ಊಹಿಸಿಕೊಂಡು, ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟು, ವಿಜುವಲೈಸ್ ಮಾಡ್ಕೊಂಡ್ಬಿಟ್ಟು ತನ್ನ ಪದ್ಯವನ್ನು ಬರಿತಾ ಹೋಗ್ತಾನೆ. ಲೆಟ್ us start the first stanza. When you are old and grey and full of sleep, and nodding by the fire. The words old and grey, full of sleep, nodding by the fire. Take down this book. The second line at the end, ಎರಡನೇ ಸಾಲಿನ ಕೊನೆಗೆ ನೋಡಿ, take down this book. When you are old and grey and full of sleep and nodding by the fire, take down this book. ನೀ ಮುದುಕಿಯಾಗಿ ಕೂದಲು ನರೆತು ಕಣ್ಣಲ್ಲಿ ನಿದ್ದೆ ತುಂಬಿರಲು ಬೆಂಕಿ ಗೂಡಿನ ಬದಿಗೆ ಕುಳಿತು ಈ ಪುಸ್ತಕವ ಕೈಗೆತ್ತಿಕೋ ಅನ್ನುವ ಒಂದು ಭಾಷಾಂತರವನ್ನು ನಾವು ಪೋಯಮ್ನ ಕೊನೆಗೆ ಕಾಣ್ತೇವೆ. ಹಿಯರ್ ದ ವರ್ಡ್ಸ್ old and grey, full of sleep, nodding by the fire, slowly read, evoke or make us aware of concrete pictures of old people. ಈ ವಯಸ್ಸಾದಂತಹ ಜನರು, ಪುರುಷರು ಅಥವಾ ಮಹಿಳೆಯರು, ಮುದುಕ ಅಥವಾ ಮುದುಕಿ, ಅವರ ಚಿತ್ರಣ ಹೇಗಿರುತ್ತೆ ಅನ್ನುವುದರ ಒಂದು ಅರಿವನ್ನು ಈ ಸಾಲುಗಳ ಮೂಲಕ ಓದುಗರಲ್ಲಿ ಅವನು ಮೂಡಿಸ್ತಾ ಇದ್ದಾನೆ.
ಅವಳು ಹೇಗಿರ್ತಾಳೆ ಅನ್ನೋದನ್ನು ಈ ಸಾಲುಗಳ ಮೂಲಕ ಅವಳಿಗೂ ಕೂಡ ಹೇಳಿಕೊಡ್ತಾ ಇದ್ದಾನೆ ಭವಿಷ್ಯತ್ತಲ್ಲಿ ಅವಳು ಹೇಗಿರ್ತಾಳೆ ಅಂತ. ದೇ ಆರ್ ವಿತ್ ಗ್ರೇ ಹೇರ್, ಬೆಂಟ್ ಬ್ಯಾಕ್, jaws moving slowly, poor eyesight, sitting alone, unable to hold neck firmly. ಈ ವಿಷಯಗಳು ಏನಂತ ಹೇಳಿದರೆ, ಕೂದಲು ಹಣ್ಣಾಗಿರುತ್ತೆ, ಬಿಳಿ ಬಣ್ಣಕ್ಕೆ ತಿರುಗಿರುತ್ತೆ, ಬೆನ್ನು ಬಾಗಿರುತ್ತೆ, ದವಡೆಗಳು ಏನಾಗ್ತಾ ಇರ್ತವೆ, ನಿಧಾನವಾಗಿ ಮೂವ್ ಆಗ್ತಾ ಇರ್ತವೆ, ಕಣ್ಣಿನ ದೃಷ್ಟಿ ಮಂದವಾಗಿರುತ್ತೆ, ಏಕಾಂತದಲ್ಲಿ ಹೆಚ್ಚಾಗಿ ಕೂತ್ಕೊಳ್ತಾ ಇರ್ತಾರೆ ಮತ್ತು ತಮ್ಮ ಕುತ್ತಿಗೆ ಏನಾಗಿರುತ್ತೆ ಅವರ ಸ್ವಾಧೀನದಲ್ಲಿಯೂ ಕೂಡ ಇರೋದಿಲ್ಲ. ಇದು ಆ ಮುದುಕರಾದಂತಹ ಒಂದು ಸ್ಥಿತಿ ಹೇಗಿರುತ್ತೆ ಅನ್ನುವುದರ ಚಿತ್ರಣವನ್ನು ಕೊಡ್ತಾ ಇದ್ದಾನೆ. ದೀಸ್ ವರ್ಡ್ಸ್ ಕ್ಲಿಯರ್ಲಿ ಎಕ್ಸ್ಪ್ರೆಸ್ ದ ಟಯರ್ಡ್ನೆಸ್ ಆರ್ ವಿಯರಿನೆಸ್ ಆಫ್ ಪೀಪಲ್ ಎಟ್ ಓಲ್ಡ್ ಏಜ್ ಆರ್ ಎಟ್ ಹರ್ ಓಲ್ಡ್ ಏಜ್. ಅವಳಿಗೆ ವಯಸ್ಸಾದಾಗ ಅವಳು ಬಳಲಿದ ಹಾಗೆ, ಸುಸ್ತಾದ ಹಾಗೆ ಇರುವುದನ್ನು ಅವನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಇವನ್ ಎಟ್ ಓಲ್ಡ್ ಏಜ್ ಪೀಪಲ್ ಸೀಮ್ ಟು ಬಿ ಲೇಜಿ. ಅವರು ಸೋಮಾರಿಗಳಿದ್ದ ಹಾಗೆ ಕಾಣ್ತಾ ಇರ್ತಾರೆ, ಯಾಕಂದರೆ ಅವ್ರಿಗೆ ವಯಸ್ಸಾಗಿರುತ್ತೆ, ಯುವಕರ ಹಾಗೆ ಎದ್ದು ಓಡಾಡಲಿಕ್ಕೆ ಅವರಿಗೆ ಆಗಲ್ಲ. ಸೊ ವೆನ್ ಯು ಆರ್ ಎಟ್ ದಿಸ್ ಕಂಡೀಷನ್ ಟೇಕ್ ಡೌನ್ ದಿಸ್ ಬುಕ್. ಈ ಪುಸ್ತಕ ತೆಗೆದುಕೋ. ದ ಪೋಯೆಟ್ ಆಸ್ಕ್ಸ್ ಹಿಸ್ ಬಿಲವೆಡ್ ಟು ಟೇಕ್ ಡೌನ್ ದ ಬುಕ್ ಆಫ್ ಪೋಯಮ್ಸ್ ಹೀ ಈಸ್ ರೈಟಿಂಗ್ ಆ್ಯಂಡ್ ರೀಡ್ ಸ್ಲೋಲಿ. ಹೇಳ್ತಾ ಇದ್ದಾನೆ, ನಾನು ಈಗೇನು ಬರಿತಿದ್ದೀನಲ್ವಾ, ಈ ಪುಸ್ತಕವನ್ನು ಕೈಗೆತ್ತಿಕೋ, ಈ ಪದ್ಯಗಳನ್ನು ಓದು. ಯು ವಿಲ್ ರಿಮೆಂಬರ್ ಯುವರ್ ಪಾಸ್ಟ್, ಯು ವಿಲ್ ರಿಮೆಂಬರ್ ಯುವರ್ ಲೈಫ್. You come across the sweet memories of your youth, of your joyful past. ನಿನ್ನ ಹಿಂದಿನ ದಿನಗಳು, ನಿನ್ನ ಯೌವನದ ದಿನಗಳು ನಿನಗೆ ನೆನಪಾಗುತ್ತೆ. ಆ್ಯಂಡ್ ಸ್ಲೋಲಿ ರೀಡ್, ನಿಧಾನವಾಗಿ ಓದು ಅಂತ ಹೇಳ್ತಾನೆ. ಅಷ್ಟು ಗಡಿಬಿಡಿಯಾಗಿ ಫಾಸ್ಟಾಗಿ ಓದಲಿಕ್ಕೂ ಕೂಡ ಆ ವಯಸ್ಸಲ್ಲಿ ಅವರಿಗೆ ಆಗಲ್ಲ, ಯಾಕೆಂದರೆ ಅವಳು ವಯಸ್ಸಾಗಿದ್ದಾಳೆ ಅನ್ನೋದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೇಳ್ತಾ ಇದ್ದಾನೆ. And slowly read and dream of the soft look your eyes had once. ಒಂದಾನೊಂದು ಕಾಲದಲ್ಲಿ ಓದು ನಿಧಾನವಾಗಿ, ಅದರ ಕನ್ನಡ ಭಾಷಾಂತರ ನೋಡಿ. ಓದು ನಿಧಾನವಾಗಿ, ಪ್ರಾಯದ ದಿನಗಳಲ್ಲಿ ನಿನ್ನ ಕಣ್ಣಲ್ಲಿ ಹೊಮ್ಮುತ್ತಿದ್ದ ಮಧುರ ನೋಟ. ಆ್ಯಂಡ್ ಆಫ್ ದೇರ್ ಶಾಡೋಸ್ ಡೀಪ್, ದಟ್ಟನೆ ನೆರಳ ಸ್ಮರಿಸು ಮನದಲ್ಲಿ. ನೀನು ಇವುಗಳನ್ನು ಸ್ಮರಿಸಿಕೋ, ಇವುಗಳ ಕನಸನ್ನು ನೀನು ಕಾಣು. According to him, as she starts turning the pages of the book or going through the lines of poems, ಆ ಪುಸ್ತಕವನ್ನು ಕೈಗೆತ್ತಿಕೊಂಡು ನಿಧಾನವಾಗಿ ಆ ಪುಸ್ತಕದ ಪುಟಗಳನ್ನು ಹೊರಳಿಸ್ತಾ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, she certainly remembers her past. ತನ್ನ ಹಿಂದಿನ ದಿನಗಳನ್ನು ಅವಳು ನೆನಪಿಸಿಕೊಳ್ತಾಳೆ. ಶಿ ಡ್ರೀಮ್ಸ್, ಅವಳು ಕನಸು ಕಾಣ್ತಾಳೆ. ಶಿ ರಿಮೆಂಬರ್ಸ್ ದ ಸಾಫ್ಟ್ ಲುಕ್ ಆಫ್ ಹರ್ ಐಸ್, ಹರ್ ಬ್ಯೂಟಿಫುಲ್ ಯೂತ್. ಇಟ್ ಮೀನ್ಸ್ ಹರ್ ಬ್ಯೂಟಿಫುಲ್ ಯೂತ್, ಜಾಯಸ್ ಡೇಸ್, ಕಲರ್ಫುಲ್ ಲೈಫ್, ಆ್ಯಂಡ್ ಆಲ್ಸೋ ದ ಶಾಡೋಸ್ ಬಿಹೈಂಡ್ ಹರ್ ಆಲ್ವೇಸ್. ಅವಳ ಹಿಂದೆ ಸದಾ ಇರುವಂತಹ ನೆರಳನ್ನು ಅವಳು ನೆನೆಸ್ಕೊಳ್ಬೇಕು ಅಂತ ಹೇಳಿ ಅವಳಿಗೆ ಹೇಳ್ತಾ ಇದ್ದಾನೆ. ಆ್ಯಂಡ್ ಸ್ಲೋಲಿ ರೀಡ್ ಆ್ಯಂಡ್ ಡ್ರೀಮ್ ಆಫ್ ದ ಸಾಫ್ಟ್ ಲುಕ್ ಯುವರ್ ಐಸ್ ಹ್ಯಾಡ್ ಒನ್ಸ್ ಆ್ಯಂಡ್ ಆಫ್ ದೇರ್ ಶಾಡೋಸ್ ಡೀಪ್. ಸೊ ಹಿಯರ್ ಶಾಡೋಸ್ ಡೀಪ್ ಮೀನ್ಸ್ ಹರ್ ಇನ್ನೋಸೆನ್ಸ್, ಹರ್ ಡಿಸ್ಟ್ರೆಸ್, ಹರ್ ಲೈಫ್. ತನ್ನ ಜೀವನ ಹೇಗಿತ್ತು, ತನ್ನ ಕಣ್ಣಿನ ಸುಂದರವಾದ ಸೊಬಗು ಹೇಗಿತ್ತು, ಅವಳು ಎಂಥ ಸ್ಫುರದ್ರೂಪಿ ಮಹಿಳೆಯಾಗಿದ್ಲು ಅನ್ನುವುದನ್ನು ನೆನಪಿಸಿಕೋ ಅಂತ ಅವಳಿಗೆ ಹೇಳ್ತಾ ಇದ್ದಾನೆ. ದ ಸೆಕೆಂಡ್ ಸ್ಟಾನ್ಸಾ, ಹೌ ಮೆನಿ ಲವ್ಡ್ ಯುವರ್ ಮೂಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್. ಪ್ರೀತಿಸಿದ್ದೆಷ್ಟು ಜನ ನಿನ್ನ ಹರ್ಷೋಲ್ಲಾಸ ಭರಿತ ಗಳಿಗೆಗಳನ್ನು.
and loved your beauty with love false or true. ನಿಜದ ಪ್ರೀತಿಯೋ ಸುಳ್ಳೋ, ಪ್ರೀತಿಸಿದ್ದರು ಅವರು ನಿನ್ನ ಚಲುವನ್ನು. ಅವನು ಹೇಳ್ತಾ ಇದ್ದಾನೆ, ನಿನ್ನ ಪ್ರೀತಿಸಿದವರು ಎಷ್ಟು ಜನ. ದೇ ಆಲ್ ಲವ್ಡ್ ಯುವರ್ ಮೂಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್ when you were a popular actress. Many admirers, many suitors admired you, they loved you, they appreciated you. It is not known whether their love is real or fake, whether it is true or false. It is not known. ಅಂದರೆ ನಿನ್ನ ಬಾಹ್ಯ ಸೌಂದರ್ಯವನ್ನು, ನಿನ್ನ ಜನಪ್ರಿಯತೆಯ ದಿನಗಳನ್ನು, ಬದುಕನ್ನು ಎಷ್ಟು ಜನ ಪ್ರೀತಿಸಿದರು, ಎಷ್ಟು ಜನ ಮೆಚ್ಚಿಕೊಂಡರು. ಅವರು ನಿನಗೆ ತೋರಿಸಿದ ಪ್ರೀತಿ ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಅವರು ನಿನ್ನ ಸೌಂದರ್ಯವನ್ನು ಮೆಚ್ಚಿಕೊಂಡರು, ಅವರು ನಿನ್ನನ್ನು ಪ್ರೀತಿಸಿದರು. They loved your physical beauty, but not the inner beauty. That is what he means. He says, many suitors, admirers, loved her moments or time of her glad grace, means her physical beauty, her name and fame. They loved and adored her beauty with love true or false. They all disappear as soon as she became old, as her physical beauty faded. So their love for her was momentary, it was temporary. That is what he is trying to convince. ಅವನು ಅವಳಿಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದಾನೆ. ನಿನ್ನನ್ನು ಪ್ರೀತಿಸಿದವರು ಎಷ್ಟು ಜನ, ಅವರೆಲ್ಲ ಏನು ನಿನ್ನ ಒಳ್ಳೆಯ ದಿನಗಳನ್ನು, ನಿನ್ನ ದೈಹಿಕ ಸೌಂದರ್ಯವನ್ನು ಪ್ರೀತಿಸಿದವರು. ಇನ್ನು ಒಳ್ಳೆಯ ಗಳಿಗೆಗಳನ್ನು, ನೀನು ತುಂಬ ಖುಷಿಯಲ್ಲಿರುವಾಗ, ತುಂಬ ಒಂದು ಪೀಕ್ ಸ್ಟೇಜಲ್ಲಿರುವಾಗ, ಜನಪ್ರಿಯತೆಯ ಒಂದು ಉತ್ತುಂಗ ಶಿಖರದಲ್ಲಿ ನೀರುವಾಗ ನಿನ್ನನ್ನು ಮೆಚ್ಚಿಕೊಂಡವರು ಎಷ್ಟು ಜನ, ನಿನ್ನನ್ನು ಪ್ರೀತಿಸಿದವರು ಎಷ್ಟು ಜನ, ನಿನ್ನ ಬಾಹ್ಯ ಸೌಂದರ್ಯವನ್ನು ಮೆಚ್ಚಿಕೊಂಡವರು, ಪ್ರೀತಿಸಿದವರು ಮತ್ತು ಕನಸು ಕಂಡವರು ಎಷ್ಟು ಜನ. ಆದರೆ ಅವರ ಪ್ರೀತಿ, ಅವರ ಮೆಚ್ಚುಗೆ ಅದು ಸತ್ಯವಾಗಿತ್ತೋ ಸುಳ್ಳಾಗಿತ್ತೋ ಅನ್ನೋದು ಮಾತ್ರ ಖಚಿತ ಇಲ್ಲ. ಹೌ ಮೆನಿ ಲವ್ಡ್ ಯುವರ್ ಮೂಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್ ಆ್ಯಂಡ್ ಲವ್ಡ್ ಯುವರ್ ಬ್ಯೂಟಿ ವಿತ್ ಲವ್ ಫಾಲ್ಸ್ ಆರ್ ಟ್ರೂ. ಬಟ್ ಒನ್ ಮ್ಯಾನ್ loved the pilgrim's soul in you. ಪ್ರೀತಿಸಿದೊಬ್ಬನೇ ನಿನ್ನಲ್ಲಿ ಹುದುಗಿದ್ದ ಯಾತ್ರಿಕ ಪವಿತ್ರಾತ್ಮವನ್ನು. ಬಟ್ ದೇರ್ ವಾಸ್ ಅ ಮ್ಯಾನ್, ಆದರೆ ಒಬ್ಬ ಮನುಷ್ಯ ಇದ್ದ. ಒನ್ ಮ್ಯಾನ್ ಲವ್ಡ್ ದ pilgrim's soul in you. So when there were many suitors and admirers around you, you were trying to find out the one who is truly, unconditionally loves her. ಅವಳನ್ನು ನಿಜವಾಗಲೂ ಪ್ರೀತಿಸುವಂತಹ, ಇಷ್ಟಪಡುವಂತಹ ವ್ಯಕ್ತಿಯನ್ನು ಹುಡುಕಾಟದಲ್ಲಿ ಇರುವಂತಹ ಅವಳ ಆತ್ಮವನ್ನು ಪ್ರೀತಿಸುವಂತಹ ಒಬ್ಬ ಮನುಷ್ಯ ಇದ್ದ. ಅವನು ತಾನು ಅಂತ ಹೇಳ್ತಾ ಇದ್ದಾನೆ. And loved the sorrows of your changing face. Those admirers and suitors loved your physical beauty. But there is a man. So they all disappeared when your physical beauty disappeared, faded away. ಯಾವಾಗ ನಿನ್ನ ಬಾಹ್ಯದ ಸೌಂದರ್ಯ ಕಳೆಗುಂದುತ್ತಾ ಬಂತು, ಆವಾಗ ನಿನ್ನನ್ನು ಮೆಚ್ಚಿಕೊಂಡು ನಿನ್ನನ್ನು ಪ್ರೀತಿಸಿದಂತಹವರೆಲ್ಲರೂ ಕೂಡ ಏನಾಗ್ಬಿಟ್ರು, ಮಾಯವಾಗಿ ಬಿಟ್ಟರು. ಆದರೆ ನಿನ್ನ ಸುಖ ದುಃಖಗಳಿಗೂ ಕೂಡ ಆಗುವಂತಹ ವ್ಯಕ್ತಿ ಒಬ್ಬ ಇದ್ದಾನೆ, ಅವನು ನಿನ್ನನ್ನು ಸದಾ ಪ್ರೀತಿಸ್ತಾನೆ ಅಂತ ಹೇಳಿ ಅವನು ಪರೋಕ್ಷವಾಗಿ ಹೇಳ್ತಾ ಇದ್ದಾನೆ. ಹಿಯರ್ ವಿ ಕ್ಯಾನ್ ರಿಮೆಂಬರ್ ಶೇಕ್ಸ್ಪಿಯರ್ಸ್ ವರ್ಡ್ಸ್. ಇಲ್ಲಿ ನಾವು ಶೇಕ್ಸ್ಪಿಯರ್ನ
ಮಾತುಗಳನ್ನು ನೆನಪಿಸ್ಕೊಳ್ಬೋದು, ಪದ್ಯದ ಸಾಲುಗಳನ್ನು ನೆನಪಿಸ್ಕೊಳ್ಬೋದು. ಶೇಕ್ಸ್ಪಿಯರ್ ಸೇಸ್ ದಟ್ ಲವ್ ಈಸ್ ನಾಟ್ ಟೈಮ್ಸ್ ಫೂಲ್. ಪ್ರೀತಿ ಅನ್ನೋದು ಕಾಲದ ಒಂದು ಮೂರ್ಖ ಅಲ್ಲ ಅಂತ. ಕಾಲ ಹೇಗೆ ಬದಲಾಗ್ತಾ ಹೋಗುತ್ತೋ ಹಾಗೆ ಬದಲಾಗುವಂಥದ್ದು ಪ್ರೀತಿ ಅಲ್ಲ. ಇಟ್ ಡಸಂಟ್ ಚೇಂಜ್ ಇನ್ ಅಕಾರ್ಡೆನ್ಸ್ ವಿತ್ ಟೈಮ್. ಕಾಲಕ್ಕೆ ತಕ್ಕಂತೆ ಬದಲಾಗುವುದು ನಿಜವಾದ ಪ್ರೀತಿ ಅಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಸಾಲನ್ನು ನೋಡ್ಬೋದು. ಲವ್ ಈಸ್ ನಾಟ್ ಲವ್ ವಿಚ್ ಅಲ್ಟರ್ಸ್ ವೆನ್ ಇಟ್ ಅಲ್ಟರೇಷನ್ಸ್ ಫೈಂಡ್ಸ್. ಬದಲಾಗಲಿಕ್ಕೆ ಅವಕಾಶ ಸಿಕ್ಕಾಗ ಬದಲಾಗುವಂತಹ ಪ್ರೀತಿ ನಿಜವಾದ ಪ್ರೀತಿ ಅಲ್ಲ ಅಂತ ಅವನು ಹೇಳ್ತಾನೆ. ವಿ ಕೋಟ್ ದ ವರ್ಡ್ಸ್ ಆಫ್ ಶೇಕ್ಸ್ಪಿಯರ್ ಹಿಯರ್ ಬಿಕಾಸ್ ಇಲ್ಲಿ ಶೇಕ್ಸ್ಪಿಯರ್ ಮಾತನ್ನು ನೆನಪಿಸಿಕೊಳ್ತೇವೆ. ಯಾಕೆ ಅಂತ ಹೇಳಿದರೆ, ಸೊ ಅವಳನ್ನು ಮೆಚ್ಚಿಕೊಂಡಂತಹ ಪ್ರೀತಿಸಿದಂತಹ ತುಂಬ ಜನ ಏನಾಗಿದ್ದಾರೆ, ಈಗ ಅವಳು ಮುದುಕಿಯಾದ ಮೇಲೆ, ಅವಳ ಬಾಹ್ಯ ಸೌಂದರ್ಯ ಕಳೆಗುದ್ದಿದ ಮೇಲೆ ಅವರು ಯಾರೂ ಕೂಡ ಈಗಿಲ್ಲ. ಅವಳ ಮೆಚ್ಚಿಕೊಳ್ಳೋದಕ್ಕೂ ಇಲ್ಲ, ಪ್ರೀತಿಸೋದಕ್ಕೂ ಇಲ್ಲ. ಇವನ್ he says, William Shakespeare says, love alters not with his brief hours and weeks, but bears it out even to the edge of doom. ಅಂದರೆ ಪ್ರೀತಿ ಅನ್ನೋದು ತನ್ನ ಗಂಟೆಗಳು ವಾರಗಳ ಜೊತೆ ಬದಲಾಗುವಂಥದ್ದಲ್ಲ. ಅದು ಈ ಭೂಮಿ ಮುಳುಗುವವರೆಗೂ ಶಾಶ್ವತವಾಗಿ ಇರುವಂಥದ್ದು ನಿಜವಾದ ಪ್ರೀತಿಯಾಗಿದೆ ಅಂತ ಅವನು ಹೇಳ್ತಾನೆ. Such a man with eternal love loved the pilgrim's soul in you. Your soul would be in quest of true love or meaningful love. ನಿನ್ನ ಆತ್ಮ ನಿಜವಾದ ಅರ್ಥಪೂರ್ಣವಾದಂತಹ ಪ್ರೀತಿಯನ್ನು ಹುಡುಕಾಡ್ತಾ ಇರ್ಬೋದು. ಸೊ ಅಂತಹ ನಿಜ ಪ್ರೀತಿ ಹುಡುಕಾಡ್ತಾ ಇರುವಂಥ ನಿನ್ನ ಆತ್ಮವನ್ನು ಪ್ರೀತಿಸುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಪ್ರೀತಿ ಶಾಶ್ವತವಾದದ್ದು. ಒನ್ ಮ್ಯಾನ್ ಲವ್ಡ್ ದ ಸಾರೋಸ್ ಆಫ್ ಯುವರ್ ಚೇಂಜಿಂಗ್ ಫೇಸ್. ನಿನ್ನ ಮುಖದಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ. ಹೀಸ್ ಲವ್ ಈಸ್ ಇಂಡಿಸ್ಟ್ರಕ್ಟಿವ್ ಆ್ಯಂಡ್ ಕಾನ್ಸ್ಟಂಟ್. ಅವನ ಪ್ರೀತಿ ಶಾಶ್ವತವಾದದ್ದು. ಹಿ ಅಶ್ಯೂರ್ಸ್, ಅವನು ಭರವಸೆ ಕೊಡ್ತಾನೆ. ಹರ್, ಅವಳಿಗೆ, ದ್ಯಾಟ್ ಹಿ ಈವನ್ ಲವ್ಸ್ ಹರ್ ಆಫ್ಟರ್ ಹರ್ ಫೇಸ್ ಫೇಡೆಡ್. ನೀನು ಈಗ ತುಂಬ ಸುಂದರವಾಗಿದೆಯಾ, ಸ್ಫುರದ್ರೂಪಿಯಾಗಿದೆಯಾ, ನಿನ್ನನ್ನು ಈಗಷ್ಟೇ ಅಲ್ಲ, ನೀನು ಮುದುಕಿಯಾದಾಗ ಆ ನಿನ್ನ ಬಾಹ್ಯ ಸೌಂದರ್ಯ ಮಾಯವಾಗುತ್ತೆ. ಆವಾಗಲೂ ಕೂಡ ನಾನು ನಿನ್ನನ್ನು ಪ್ರೀತಿಸ್ತೇನೆ. ನಿನ್ನ ಮುಖ ಬಾಡಿ ಹೋದಾಗಲೂ ಕೂಡ ನಾನು ಪ್ರೀತಿಸುತ್ತೇನೆ. ಸ್ಕಿನ್ ರಿಂಕಲ್ಡ್, ಮುಖದ ಮೇಲೆ ಚರ್ಮ ಸುಕ್ಕುಗಡ್ತಾ ಬರುತ್ತೆ, ಗೆರೆಗಳು ಮೂಡ್ತಾ ಬರ್ತವೆ. ವಿಚ್ ಮೀನ್ಸ್ ದ್ಯಾಟ್ ಶಿ ಪಾಸ್ಡ್ ಥ್ರೂ ಮೆನಿ ಡಿಫಿಕಲ್ಟೀಸ್ ಆ್ಯಂಡ್ ಸಾರೋಸ್. ನಿನ್ನ ಸುಕ್ಕುಗಟ್ಟಿರುವ ಮುಖ ಏನನ್ನು ಬಿಂಬಿಸುತ್ತೆ ಅಂತ ಹೇಳಿದರೆ, ನೀನು ತುಂಬ ಕಷ್ಟಗಳನ್ನು, ನೋವುಗಳನ್ನು, ದುಃಖಗಳನ್ನು ದಾಟ್ಕೊಂಡು ಬಂದಿದ್ದೀಯಾ, ಅನುಭವಿಸಿದೆಯಾ ಅಂತ ಗೊತ್ತಾಗುತ್ತೆ. ಅಂತಹ ನಿನ್ನ ಕಷ್ಟಗಳಿಗೆ, ನೋವುಗಳಿಗೂ ಕೂಡ ಸ್ಪಂದಿಸುವಂತಹ ವ್ಯಕ್ತಿ ಒಬ್ಬ ಇದ್ದಾನೆ. ಅವನು ಯಾರು ಅಂದರೆ, ಇಟ್ ಈಸ್ ದ ಪೋಯೆಟ್ W.B. Yeats himself. The next stanza. And bending down beside the glowing bars, murmur a little sadly, how love fled and paced upon the mountains overhead, and hid his face amid a crowd of stars. And bending down beside the glowing bars, ಜಗಜಗಿಸಿ ಹೊಳೆವ ಉರಿ ಸರಳುಗಳ ಬಳಿ ಕೂತು ಮುಖಬಾಗಿಸಿ. ಅಂದರೆ ಯುರೋಪಲ್ಲಿ ಸಾಮಾನ್ಯವಾಗಿ ಚಳಿ ಜಾಸ್ತಿ ಇರೋದರಿಂದ ಸದಾ ಅಗ್ಗಿಷ್ಟಿಕೆಯಲ್ಲಿ, ಬೆಂಕಿಗೂಡಿನಲ್ಲಿ ಬೆಂಕಿ ಇದ್ದೇ ಇರುತ್ತೆ. ಅವುಗಳ ಮೇಲೆ ಇರುವಂತಹ ಕಬ್ಬಿಣದ ಸರಳುಗಳೇನಿದ್ದಾವೆ, ಸೊ ಅವುಗಳೇನಾಗಿದ್ದಾವೆ, ಕೆಂಡದ ಹಾಗೆ ಅವುಗಳು ಹೊಳಿತಾ ಇದ್ದಾವೆ. ಕಂಟಿನ್ಯೂಸ್ ಆಗಿ ಬೆಂಕಿಗೆ ಸುಟ್ಟು ಏನಾಗಿದ್ದಾವೆ, ಕೆಂಡದ ಹಾಗೆ ಕೆಂಪಾಗಿ ಹೊಳಿತಾ ಇರುವಂತಹ ಆ ಸರಳುಗಳ ಬಳಿ ಕೂತು ಮುಖ ಬಾಗಿಕೊಂಡು ಅಂತ ಹೇಳ್ತಾ ಇದ್ದಾನೆ. ಬೆಂಡಿಂಗ್ ಡೌನ್ ಬಿಸೈಡ್ ದ ಗ್ಲೋಯಿಂಗ್ ಬಾಸ್,
shows that she feels exhausted, wearied, or tired or regretted. ಅವಳು ಆ ಕಬ್ಬಿಣದ ಸರಳುಗಳ ಹತ್ರ ಬಾಗಿರುವುದನ್ನು, ಅವಳ ಸ್ಥಿತಿಯನ್ನು ನೋಡಿದರೆ ಅವಳು ತುಂಬ ಬಳಲಿದ್ದಾಳೆ, ತುಂಬ ಸುಸ್ತಾಗಿದ್ದಾಳೆ, ತುಂಬ ಪಶ್ಚಾತ್ತಾಪ ಪಟ್ಟಿದ್ದಾಳೆ, ವ್ಯಥೆಯನ್ನು ಅನುಭವಿಸಿದ್ದಾಳೆ ಅನ್ನೋದನ್ನು ಅವನು ವ್ಯಕ್ತಪಡಿಸ್ತಾ ಇದ್ದಾನೆ. ಉಸುರಿಕೋ ನಿನ್ನೊಳಗೆ ನೀನೇ ವ್ಯಥೆ ದನಿಯಲ್ಲಿ ಹೇಗೆ ಪ್ರೀತಿ ಓಡಿ ಹೋಯಿತು. ಮರ್ಮರ್ means she tells herself in a whisper, a low voice, a soft voice, or an inaudible utterance. ಅಂದರೆ ಪಿಸು ಧ್ವನಿಯಲ್ಲಿ, ಮತ್ತೊಬ್ಬರಿಗೆ ಕೇಳಿಸಿದಷ್ಟಹ ಒಂದು ಪಿಸು ಧ್ವನಿಯಲ್ಲಿ ಮೆಲ್ಲಗೆ ಅವಳು ಹೇಳ್ತಾಳೆ. ಇನ್ ಎ ರಿಗ್ರೆಟ್ಫುಲ್ ಟೋನ್ ದಟ್ ಹರ್ ಟ್ರೂ ಲವ್ ಹ್ಯಾಸ್ ಫ್ಲೆಡ್. ಪಶ್ಚಾತ್ತಾಪದ ವ್ಯಥೆ ಪಟ್ಟಿರುವಂತಹ ಒಂದು ಧ್ವನಿಯಲ್ಲಿ ಅವಳು ಹೇಳ್ತಾಳೆ. ಏನು ಹೇಳ್ತಾಳೆ ಅಂತ ಹೇಳಿದರೆ, ಹೌ ದ ಟ್ರೂ ಲವ್ ಆರ್ ದ ಲವ್ ಫ್ಲೆಡ್. ತನ್ನ ಪ್ರೀತಿ ಅನ್ನೋದು ಹೇಗೆ ಓಡಿ ಹೋಯಿತು ಅಂತ ಹೇಳಿ. Murmur a little sadly how love fled and paced upon the mountains overhead. She tells herself in a whisper, a low voice, in a regretful tone that her true love has fled and paced upon the mountains overhead and waited for her, hoping that she might change her mind and accept his love. ಅವಳ ಪ್ರೀತಿ ಹೇಗೆ ಓಡಿ ಹೋಯಿತು ಅಂತ ಹೇಳಿ ದುಃಖದಿಂದ ಅವಳು ಪಿಸು ಧ್ವನಿಯಲ್ಲಿ, ಮೆಲ್ಲನೆಯ ಧ್ವನಿಯಲ್ಲಿ ಹೇಳ್ತಾ ಇದ್ದಾಳೆ. ಆ ಧ್ವನಿ ಏನಾಗೋಯಿತು, ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡಿದೆ. ಅಲ್ಲಿ ನಿಂತ್ಕೊಂಡಿದೆ ಯಾಕೆ ಗೊತ್ತಾ? ಆ ಕ್ಷಣದಲ್ಲಾದರೂ, ಸಮಯದಲ್ಲಾದರೂ ಅವಳು ಮನಸ್ಸನ್ನು ಬದಲಿಸಿ ಅವನ ಪ್ರೀತಿಯನ್ನು, ತನ್ನನ್ನು ಕರಿಬೋದು, ತನ್ನನ್ನು ಇಷ್ಟಪಡ್ಬೋದು, ತನ್ನನ್ನು ಕೂಡ ಆಹ್ವಾನಿಸ್ಬೋದು ಮದುವೆಗೆ, ಪ್ರೀತಿಗೆ ಅಂತ ಹೇಳಿಬಿಟ್ಟು ಅದು ಬೆಟ್ಟದ ಮೇಲೆ ಹೋಗಿ ಕಾಯ್ತಾ ಇದೆ. At least at this point of time, at last, love hid his face amid a crowd of stars. It shows the love she has lost. ಕೊನೆಗೂ ಏನಾಗೋಯಿತು, ಆ ಪ್ರೀತಿ ನಕ್ಷತ್ರಗಳ ಮಧ್ಯೆ ಹೋಗಿ ಬಚ್ಚಿಟ್ಕೊಂಡು ಬಿಡ್ತು ಅಂತ ಅವನು ಹೇಳ್ತಾ ಇದ್ದಾನೆ. ಓಡಿ ಹೋಯಿತು, ಹೇಗೆ ಪ್ರೀತಿ ಓಡಿ ಹೋಯಿತು ಎಂದು ದೂರದಲ್ಲಿರುವ ಗಿರಿಶಿಖರ ಏರಿ ಮರೆಸಿಕೊಂಡಿತು ತನ್ನ ಮುಖವ ನಕ್ಷತ್ರಗಳ ಮಧ್ಯೆ ತೂರಿ. ಸೊ ಇಟ್ ಮೀನ್ಸ್, see, up to 51 years he never married anybody. Till 51 he waited for her, thinking that one or other day, having gone through the difficult times, sorrows, she might change her mind, she might love him, she might marry him. Hoping so, he waited for her and finally he chose his own way. ಕೊನೆಗೆ ಏನು ಮಾಡ್ತಾನೆ, 51 ವರ್ಷದವರೆಗೂ ಕೂಡ ಅವಳು ತನ್ನನ್ನು ಒಪ್ಕೊಳ್ತಾಳೆ, ಪ್ರೀತಿಸ್ತಾಳೆ ಅಂಥೇಳಿ ಅವಳಿಗೋಸ್ಕರ ಕಾಯ್ತಾನೆ. ಕೊನೆಗೆ ಅವನು ತನ್ನ ದಾರಿಯನ್ನು ತಾನು ನೋಡ್ಕೊಳ್ಬೇಕಾಗತ್ತೆ. At last, love hid his face amid a crowd of stars. It shows the love she has lost. Thus, the poet concludes saying that she would then whisper regretfully that her love has fled and loitered over the mountains for a while before disappearing. ಪ್ರೀತಿ ಪಶ್ಚಾತ್ತಾಪದಿಂದ ವ್ಯಥೆಯಲ್ಲಿ ಅವಳು ಪಿಸುಧ್ವನಿಯಲ್ಲಿ ಹೇಳ್ತಾಳೆ, ಹೇಗೆ ಪ್ರೀತಿ ಓಡಿ ಹೋಯಿತು, ಬೆಟ್ಟದ ಮೇಲೆ ಸ್ವಲ್ಪ ಹೊತ್ತು ನನಗೋಸ್ಕರ ಕಾಯ್ತು
ಆಮೇಲೆ ಅದು ಮಾಯವಾಯಿತು ಅಂತ ಅವಳು ದುಃಖದಿಂದ ಹೇಳ್ತಾಳೆ. ಹೀ ಸೇಸ್ ಸೋ, ಅವನು ಯಾಕೆ ಹೇಳ್ತಾನೆ ಗೊತ್ತಾ? ಬಿಕಾಸ್ ಹಿ ವಾಂಟ್ಸ್ ಹರ್ ಟು ನೋ ದ್ಯಾಟ್ ಹಿ ಸ್ಟಿಲ್ ವೇಟೆಡ್. ಅವನು ಅವಳಿಗೆ ಗೊತ್ತಾಗಬೇಕು ಅಂತ ಹೇಳಿ ಬಯಸ್ತಾನೆ. ಯಾಕೆಂದರೆ ಅವನು ಅಷ್ಟೊತ್ತು ಅಲ್ಲಿಯವರೆಗೆ ಅವಳಿಗೋಸ್ಕರ ಕಾದಿದ್ದಾನೆ. ಹೋಪಿಂಗ್ ದ್ಯಾಟ್ ಶಿ ಮೈಟ್ ಚೇಂಜ್ ಹರ್ ಮೈಂಡ್ ಆ್ಯಂಡ್ ಆಕ್ಸೆಪ್ಟ್ ಹೀಸ್ ಲವ್, ತನ್ನ ಮನಸ್ಸನ್ನು ಬದಲಿಸಿಬಿಟ್ಟು ಅವನ ಪ್ರೀತಿಯನ್ನು ಸ್ವೀಕರಿಸಬಹುದು ಅನ್ನೋದನ್ನು ಈ ಕೊನೆಯ ಸಾಲುಗಳಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ವೆನ್ ಯು ಆರ್ ಓಲ್ಡ್ ಡೆಮಾನ್ಸ್ಟ್ರೇಟ್ಸ್ that you won't notice the real value of the things and a person until you don't have them anymore. ಈ ವೆನ್ ಯು ಆರ್ ಓಲ್ಡ್ ಅನ್ನುವಂತಹ ಪದ್ಯ ಯಾವ ಒಂದು ಸಂದೇಶನ ಕೊಡುತ್ತೆ, ಯಾವುದನ್ನು ಪ್ರಸ್ತುತಪಡಿಸುತ್ತೆ ಅಂತ ಹೇಳಿದರೆ, ಅವನ ಪ್ರಿಯತಮೆ ಗಮನಿಸಲ್ಲ. ಎಲ್ಲಿವರೆಗೆ ಅಂತ ಹೇಳಿದರೆ, ವ್ಯಕ್ತಿಗಳ, ವಸ್ತುಗಳ, ಸನ್ನಿವೇಶಗಳ ನಿಜವಾದ ಬೆಲೆ ಅವಳ ಗಮನಕ್ಕೆ ಬರಲ್ಲ. ಯಾವಾಗ ಗಮನಕ್ಕೆ ಬರುತ್ತೋ ಆವಾಗ ಅವುಗಳು ಅವಳ ಹತ್ರ ಇರಲ್ಲ. ಹಿಯರ್ ದ ಪೋಯೆಟ್ಸ್ ಲವ್ ಈಸ್ ಅನ್ಕಂಡೀಷನಲ್, undying, constant and indestructible. It is unforgettable. ಇಲ್ಲಿ the poet is trying to convince his beloved that his love is great, his love is unconditional, undying, constant, it does not change. ತನ್ನ ಪ್ರೀತಿ ಅನ್ಕಂಡೀಷನಲ್ ಆಗಿದೆ, ಅದು ಶಾಶ್ವತವಾಗಿದೆ, ಅದು ಕಾಲಕ್ಕೆ ತಕ್ಕ ಹಾಗೆ ಬದಲಾಗುವುದಿಲ್ಲ, ಅದು ಮರೆಯಲಾಗದಂತಹ ಅಗಾಧವಾದ ಪ್ರೀತಿ ಅಂತ ಅವನು ತನ್ನ ಪ್ರಿಯತಮೆಗೆ ಈ ರೀತಿಯಾಗಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಈ ಪದ್ಯದ ಕನ್ನಡ ಭಾಷಾಂತರವನ್ನು ನಾವು ನೋಡೋಣ. ವೆನ್ ಯು ಆರ್ ಓಲ್ಡ್ ಅಂತ ಹೇಳಿದ್ರೆ ನೀ ಮುದುಕಿಯಾದಾಗ. ಮೊದಲ ಸ್ಟಾಂಜವನ್ನು ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ ಅವರು ಈ ರೀತಿಯಾಗಿ ಭಾಷಾಂತರ ಮಾಡಿದ್ದಾರೆ. ನೀ ಮುದುಕಿಯಾಗಿ ಕೂದಲು ನೆರೆತು ಕಣ್ಣಲ್ಲಿ ನಿದ್ದೆ ತುಂಬಿರಲು ಬೆಂಕಿಗೂಡಿನ ಬದಿಗೆ ಕುಳಿತು ಈ ಪುಸ್ತಕವ ಕೈಗೆತ್ತಿಕೋ, ಓದು ನಿಧಾನವಾಗಿ. ಪ್ರಾಯದ ದಿನಗಳಲ್ಲಿ ನಿನ್ನ ಕಣ್ಣಲ್ಲಿ ಹೊಮ್ಮುತ್ತಿದ್ದ ಮಧುರ ನೋಟ, ದಟ್ಟನೆ ನೆರಳು ಸ್ಮರಿಸು ಮನದಲ್ಲಿ. ಪ್ರೀತಿಸಿದ್ದೆಷ್ಟು ಜನ ನಿನ್ನ ಹರ್ಷೋಲ್ಲಾಸಭರಿತ ಗಳಿಗೆಗಳನ್ನು, ನಿಜದ ಪ್ರೀತಿಯೋ ಸುಳ್ಳೋ ಪ್ರೀತಿಸಿದ್ದರು ಅವರು ನಿನ್ನ ಚಲುವನ್ನು. ಪ್ರೀತಿಸಿದೊಬ್ಬನೇ ನಿನ್ನಲ್ಲಿ ಹುದುಗಿದ್ದ ಯಾತ್ರಿಕ ಪವಿತ್ರಾತ್ಮವನ್ನು, ಪ್ರೀತಿಸಿದ ಹಾಗೆಯೇ ಬದಲುತ್ತಿದ್ದ ನಿನ್ನ ಮುಖದ ದುಗುಡಗಳನ್ನು, ಜಗಜಗಿಸಿ ಹೊಳೆವ ಉರಿಸರಳುಗಳ ಬಳಿ ಕೂತು ಮುಖಬಾಗಿಸಿ ಉಸುರಿಕೋ ನಿನ್ನೊಳಗೆ ನೀನೇ ವ್ಯತೆ ಧನಿಯಲ್ಲಿ ಹೇಗೆ ಪ್ರೀತಿ ಓಡಿ ಹೋಯಿತು ಎಂದು ದೂರದಲ್ಲಿರುವ ಗಿರಿಶಿಖರ ಏರಿ ಮರೆಸಿಕೊಂಡಿತು ತನ್ನ ಮುಖವ ನಕ್ಷತ್ರಗಳ ಮಧ್ಯೆ ತೂರಿ. ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ ಏನು ಮಾಡಿದ್ದಾರೆ, ಇದರ ಭಾಷಾಂತರವನ್ನು ಮಾಡಿದ್ದಾರೆ. ಸೊ ದಿಸ್ ಈಸ್ ಹೌ we can try to understand and know the great love poem written by W.B. Yeats about his unrequited love. ತನಗೆ ಹಿಂದಿರುಗಿದ ಮರಳಿ ಸಿಗದ ಒಂದು ಪ್ರೀತಿಯ ಬಗ್ಗೆ ಬರೆದಿರುವಂತಹ ಲವ್ ಪೋಯಮನ್ನು ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.